ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಎರಡನೇ ಮ್ಯಾಚ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ನಮ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಂದು ನಮ್ಗೆ ವಾಪಸ್ ಕೊಟ್ಟೋಗಿದ್ರು. ಇವಾಗ ನಾವು ಕೊಡುವಂತ ಸಮಯ ಅದು ಡೆಲ್ಲಿಗೆ ಹೋಗಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಕೊಹ್ಲಿ ಅವ್ರ ಹೋಮ್ ಪಿಚ್ ಅದು ನಮ್ ಕಿಂಗ್ ಕೊಹ್ಲಿ ಅವ್ರದ್ದು ನೋಡ್ಬೇಕು ಯಾವ ತರ ಕೊಡ್ತಾರೆ ಅಂತ. ಎತ್ತಿಗೆ ಎದುರೇಟು ಕೊಡುವಂತ ಮ್ಯಾಚ್ ಇದು. ಒಳ್ಳೆ ಎಲ್ಲ ವೇಟ್ ಮಾಡ್ತಾ ಇದ್ದಿದ್ದೆ ಈ ಮ್ಯಾಚ್ಗೆ. ಕಳೆದ ಸೀಸನ್ ಅಲ್ಲಿ ಅದ್ರ ಸೀಸನ್ ಅಲ್ಲಿ ಎಲ್ಲ ವೇಟ್ ಮಾಡ್ತಾ ಇದ್ದೆ ಚೆನ್ನೈ ಮೇಲೆ ಮಾತ್ರ. CSK ಮತ್ತೆ RCB ಇದ್ರೆ ಆತರ ಥ್ರಿಲ್ ಇರೋದು. ಈ ಸತಿ ಏನಿದೆ ನೋಡಿ ಡೆಲ್ಲಿ ಮೇಲೆ ಆಗ್ಬಿಟ್ಟಿದೆ, ಒಂಥರ ರೈವಲ್ರಿ ತರ ಆಗ್ಬಿಡ್ತು. ಯಾಕಂದ್ರೆ ಗೊತ್ತೇ ಇದೆಯಲ್ಲ ನಿಮ್ಗೆ, ಮೊನ್ನೆ ಚೇಸ್ ಮಾಡಿದ್ದು KL ರಾಹುಲ್ ಅವರು ಸೆಲೆಬ್ರೇಷನ್ ಅದು ಇದು ಸ್ವಲ್ಪ ಹೆವಿ ಟ್ರೆಂಡ್ ಆಯ್ತದು. ಇರ್ಲಿ, ಅವರು ನಮ್ಮವರೇ, ಮಸ್ತಾಗಿ ಆಡ್ಲಿ ಎಲ್ಲ. ಆದ್ರೆ ನಮ್ಮ RCB ಗೆಲ್ಬೇಕಷ್ಟೇ. ಕರುಣ್ ನಾಯರ್ ಅವರು ಚೆನ್ನಾಗ್ ಆಡ್ಲಿ, KL ರಾಹುಲ್ ಅವರು ಮಸ್ತಾಗಿ ಆಡ್ಲಿ, ಆದ್ರೆ RCB ಗೆಲ್ಬೇಕಷ್ಟೇ. ಇಬ್ರು ಸೆಂಚುರಿ ಹೊಡೆದು 200 ಆಗ್ಲಿ ಬೇಕಂದ್ರೆ ಟಾರ್ಗೆಟ್. ನಾವೇ ಗೆಲ್ಬೇಕು, RCB ಅವರೇ ಗೆಲ್ಬೇಕು. ಇದೊಂಥರ ನಮ್ಮೂರು ವರ್ಸಸ್ ನಮ್ಮೂರು ಇದ್ದಂಗೆ. ನೋಡೋಣ ಯಾರು ಗೆಲ್ತಾರೆ ಅಂತ. ಇದು ಡೆಲ್ಲಿಯಲ್ಲಿ ಆಗ್ತಾ ಇರೋದು ಮ್ಯಾಚು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಇದೊಂಥರ ಚಿಕ್ಕ ಗ್ರೌಂಡ್, ಆರಾಮಾಗಿ ಸ್ಕೋರ್ಗಳು ಹೊಡಿಬೋದು. ಯಾರೇ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೇನು 200+ ಹೊಡೆದ್ರೇನೆ ಇಲ್ಲಿ ಸ್ಕೋರು. 200+ ಆಗಿಲ್ಲ ಅಂದ್ರೆ ಡಿಫೆಂಡ್ ಮಾಡೋದು ತುಂಬಾನೇ ಕಷ್ಟ. ಯಾಕಂದ್ರೆ ಚಿಕ್ಕ ಪಿಚ್ ಹೊಡೆದ್ಬಿಡ್ತಾರೆ ಆರಾಮಾಗಿ ಈಸಿಯಾಗಿ. RCB ಅವ್ರು ನೋಡ್ತಾ ಇದ್ರೆ ಎಲ್ಲ ಹೆವಿ ಫಾರ್ಮ್ ಅಲ್ಲಿ ಕಾಣಿಸ್ಕೊಂತಾ ಇದಾರೆ. RCB ಅವ್ರು ನೋಡ್ತಾ ಇದ್ರೆ ಮೊನ್ನೆ ಮ್ಯಾಚ್ ಗೆದ್ಕೊಂಡ್ ಬರ್ತಾ ಇದಾರೆ. ಡೆಲ್ಲಿ ಅವರು ಕೂಡ ಅಷ್ಟೇ ಕಳೆದ ಮ್ಯಾಚ್ ಗೆದ್ಕೊಂಡೇ ಬರ್ತಾ ಇದಾರೆ. ಇಬ್ರು ಒಳ್ಳೆ ಟಚ್ ಅಲ್ಲಿ ಕಾಣಿಸ್ಕೊಂತಾ ಇದಾರೆ. ಒಳ್ಳೆ ಫೈಟ್ ಇರುತ್ತೆ ಅನ್ಕೊಳ್ಳಿ ಈ ಮ್ಯಾಚ್. ಟಾಪ್ ಆಫ್ ದ ಟೇಬಲ್ ಒಂಥರ ಕ್ಲಾಶ್ ಅನ್ಕೊಳ್ಳಿ ಇವತ್ತು. ಚಿಂದಿ ಇರುತ್ತೆ. ಯಾರು ಗೆಲ್ತಾರೆ ಗೊತ್ತಿಲ್ಲ, ಒಟ್ನಾಗ ಮಾತ್ರ ಒಳ್ಳೆ ಕ್ರಿಕೆಟ್ ನೋಡಕ್ ಸಿಗುತ್ತೆ. ಎರಡೂ ಕಡೆ ಹೇಳಕ್ಕಾಗಲ್ಲ ಇವತ್ತು ಇವ್ರು ಗೆಲ್ತಾರೋ ಅವ್ರು ಗೆಲ್ತಾರೋ ಅಂತ. ಆದ್ರೆ ನಮ್ಗೆ RCB ಗೆಲ್ಬೇಕು. ಆದ್ರೆ ಟಫ್ ಅಂತೂ ಇದೆ ಇವತ್ತು. ಮ್ಯಾಚ್ ಮಾತ್ರ ಚಿಂದಿಯಾಗಿರುತ್ತೆ ಅನ್ಕೊಂತೀನಿ. ಒನ್ ಸೈಡೆಡ್ ಅಂತೂ ಆಗಲ್ಲ ಇವತ್ತು. ಒಂಥರ ಫೈಟ್ ಇದ್ದೇ ಇರುತ್ತೆ. ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಗೆದ್ಬಿಟ್ಟವ್ರೆ. ಇನ್ ಕಾನ್ಫಿಡೆನ್ಸ್ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. ಅದೇ ಕಾನ್ಫಿಡೆನ್ಸ್ ಅಲ್ಲೇ ಹೋಗ್ಬೇಕು. ಬೇರೆ ಅವೇ ಮ್ಯಾಚ್ ಗಳಲ್ಲಿ ನುಗ್ಬಿಟ್ಟು ಹೊಡಿತಾ ಇದಾರೆ ನೋಡಿ, ಇದ್ನು ಅದೇ ತರ ಹೊಡೆದ್ಬಿಟ್ಟು ಬರ್ತಾ ಇರ್ಬೇಕಷ್ಟೇ. ಇನ್ ಬಾಲಿಂಗ್ ಅಂತೂ ಹೇಳಂಗೆ ಇಲ್ಲ ಅನ್ಕೊಳ್ಳಿ. ಟಾಪ್ ಕ್ಲಾಸ್ ಆಗಿ ಬಾಲಿಂಗ್ ಆಗ್ತಾ ಇರೋದು ನಮ್ಮ RCB ಅವ್ರಂತೂ. ಹೇಸಲ್ವುಡ್, ಭುವನೇಶ್ವರ್ ಕುಮಾರ್, ಸುರೇಶ್ ಶರ್ಮಾ, ಕುರ್ನೂಲ್ ಪಾಂಡ್ಯ, ಆಮೇಲೆ ಯಶ್ ದಯಾಲ್ ಎಲ್ಲ ಖರಾಬಾಗೆ ಬಾಲಿಂಗ್ ಮಾಡ್ತಾ ಇದಾರೆ. ಯಾರನ್ನ ಒಬ್ರು ಹೊಡ್ಸ್ಕೊಂತಾರೆ. ಏನ್ ಮಾಡಕ್ಕಾಗಲ್ಲ, 1 ಹಾಫ್ ಡೇ ಇದ್ದೇ ಇರುತ್ತೆ ಒಬ್ಬ ಬಾಲರ್ಗೆ. ಏನ್ ಮಾಡಕ್ಕಾಗಲ್ಲ, ಒಬ್ಬ ಹೊಡ್ಸ್ಕೊಂಡ್ರೆ 4 ಜನ ಕಂಟ್ರೋಲ್ ಮಾಡ್ಬೇಕು, ಇಲ್ಲ ಇಬ್ರು ಹೊಡ್ಸ್ಕೊಂಡ್ರೆ 3 ಜನ ಕಂಟ್ರೋಲ್ ಮಾಡ್ಬೇಕು. ಬಾಲಿಂಗ್ ಅಂತೂ ಕೇಳಂಗೆ ಇಲ್ಲ ಅನ್ಕೊಳ್ಳಿ, ಚಿಂದಿಯಾಗಿ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ಅಂತೂ ಮಾತಾಡಂಗೆ ಇಲ್ಲ. ಇನ್ನ ಬ್ಯಾಟಿಂಗ್ ಕಡೆ ಬರೋದಾದ್ರೆ ಚಿನ್ನಸ್ವಾಮಿಲಿ ಎಲ್ಲ ಕೊಲ್ಯಾಪ್ಸ್ ಆಗ್ತಾ ಇದ್ರು. ಇಲ್ಲ ಅವಾಗ ನಾವು ಪಿಚ್ ತಕ್ಕಂಗ್ ಆಡ್ತೀವಿ ಅಂತ ಮೊನ್ನೆ ಆಡ್ ತೋರ್ಸಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಅದೇ ತರನೇ ಆಡ್ಬೇಕು. ಕೊಹ್ಲಿ ಅವ್ರು ಅದೇ ತರ ಆಂಕರ್ ರೋಲ್ನೇ ಪ್ಲೇ ಮಾಡ್ಬೇಕು. ನೋಡಿ ಫಸ್ಟ್ ಬ್ಯಾಟಿಂಗ್ ಆಡುವಾಗ ಯಾವ ತರ ಇತ್ತು ಸ್ಟ್ರೈಕ್ ರೇಟ್ ಅಂತ ಅವ್ರಿಗೆ ಗೊತ್ತು. ಅವ್ರಿಗೇನ್ ನಾವ್ ಹೇಳ್ಬೇಕಾಗಿಲ್ಲ. ಅವ್ರು ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಯಾವ ತರ ಸ್ಟ್ರೈಕ್ ರೇಟು ಚೇಸ್ ಮಾಡ್ಬೇಕಂತೂ ಮಾತಾಡಂಗೆ ಇಲ್ಲ. ಜಿದ್ದಿನ ಮ್ಯಾಚ್ ಇರ್ತದೆ ಅನ್ಕೊಳ್ಳಿ ಇವತ್ತಂತೂ. ಖರಾಬಾಗಿ ಅಜ್ಜಿ ಆ ಸೆಲೆಬ್ರೇಷನ್ಸ್ ನೋಡೋಕೆ ಅಂತೂ ಮಜಾ ಇವತ್ತು. ನೋಡ್ಬೇಕು ಯಾರು ಗೆಲ್ತಾರೆ ಅಂತ. ಇನ್ನ ಈ ಕಡೆ ಡೆಲ್ಲಿ ಕಡೆ ನೋಡೋದಾದ್ರೆ ಅವರು ಕೂಡ ಒಳ್ಳೆ ಫಾರ್ಮ್ ಅಲ್ಲೇ ಇದ್ದಾರೆ. ಬಾಲಿಂಗ್ ಅಷ್ಟೇನು ಅಲ್ಲಿ ಇಂಪ್ಯಾಕ್ಟ್ಫುಲ್ ಆಗಿ ಬಾಲಿಂಗ್ ಮಾಡ್ತಾ ಇಲ್ಲ. ಕುಲ್ದೀಪ್ ಯಾದವ್ ಅವರು ಸಖತ್ತಾಗಿ ಬಾಲಿಂಗ್ ಮಾಡ್ತಾ ಇದಾರೆ ಅಲ್ಲಿ. ಅದನ್ನ ಬಿಟ್ರೆ ಮಿಚೆಲ್ ಸ್ಟಾರ್ಕ್ ಅವರು ಎಕ್ಸ್ಪೀರಿಯನ್ಸ್ ಇದೆ ಅಲ್ಲಿನೂ ಬಾಲಿಂಗ್ ಅಲ್ಲಿ, ಆದ್ರೆ ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ಕುಲ್ದೀಪ್ ಯಾದವ್ ಅವರೇ ಅಲ್ಲಿ ಮ್ಯಾಚ್ ವಿನ್ನರ್ ತರ ಕಾಣಿಸ್ತಾ ಇರೋದು ಬಾಲಿಂಗ್ ಅಲ್ಲಿ. ವಿಕೆಟ್ ಟೇಕರ್ ಅಂದ್ರೆ ಅವರೇ ಡೆಲ್ಲಿ ಕಡೆ. ಅವ್ರನ್ನ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು ನಮ್ಮ RCB ಅವರು. ಇನ್ ಮಿಕ್ದವ್ರಿಗೆಲ್ಲ ಹಾಕೊಂಡು ಚಿಸ್ತಾ ಇರ್ಬೇಕು. RCB ಅವ್ರು ಫಸ್ಟ್ ಬ್ಯಾಟಿಂಗ್ ಆದ್ರೂ ಮಾಡ್ಲಿ, ಚೇಸ್ ಆದ್ರೂ ಮಾಡ್ಲಿ, ಏನು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನೀಟಾಗಿ ಗುತ್ತಾ ಇರ್ಬೇಕು ಹಿಡ್ಕೊಂಡು. ಕುಲ್ದೀಪ್ ಯಾದವ್ ಅವ್ರಿಗೆ ಸ್ವಲ್ಪ ನೋಡ್ಕೊಂಡು ಆಡ್ಬೇಕಷ್ಟೇ. ಇನ್ ಮಿಕ್ದವ್ರಿಗೆಲ್ಲ ಏನ್ ಅಷ್ಟೊಂದು ಹೇಳ್ಕೊಳ್ಳೋಂತ ಫಾರ್ಮಲ್ ಇಲ್ಲ ಯಾರೂನು. ಬಾಲರ್ಸ್ ಗಳಲ್ಲಿ ಹೇಳ್ತಾ ಇರೋದು. ಬ್ಯಾಟ್ಸ್ಮನ್ ಗಳು ಅವರು ಖರಾಬಾಗೇನೆ ಇದ್ದಾರೆ. ನಮ್ಮವರು ಚಿಂದಿಯಾಗೇನೆ ಇದ್ದಾರೆ. ಒಂಥರ ಹೆವಿ ಪೈಪೋಟಿ ಇರುವಂತ ಮ್ಯಾಚ್ ಇದು. ನೋಡೋಣ ಏನಾಗುತ್ತೆ ಅಂತ. ಮ್ಯಾಚ್ ಮುಗಿದ್ಮೇಲೆ ಸಿಗೋಣ. ಅಂದ್ರೆ ಸೋಮವಾರ ಬೆಳಗ್ಗೆ ಬರುತ್ತೆ ವಿಡಿಯೋ. ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಏನೇನಾಯ್ತು ಅಂತ ತಿಳಿಸ್ಕೊಡ್ತೀವಿ. ಸಖತ್ ಮಜಾ ಇರುತ್ತೆ ಅನ್ಕೊಳ್ಳಿ. ಎಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಎಲ್ರಿಗೂ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್.